ಅಯ್ಯಯ್ಯೋ ಅದೇನ್ ಹೆಂಗ್ಸು ಅಂತ ಉಟ್ಬಿಟ್ಟೆ ಕಣವ ನೀನಂತೂ ಹೂವ ಕಟ್ಟಕ್ ಬರಕಿಲ್ಲ ಅಂತೀಯ, ಬೀಡಿ ಸುತ್ತ ಕೈ ಬರಕಿಲ್ಲ ಅಂತ ಹೇಳ್ತೀಯ. ಇನ್ನೇನ್ ಬಂದತ್ ನಿನಗೆ ಅಂತ ಹೇಳ್ಬಿಟ್ಟು ಹೆಂಗ್ಸಾಗ ಏನೋ ಕುಡ್ದೆ, ನಿನ್ ದನ ಕೈಯ ಕುಡ್ದೆ ಹೆಂಗ್ಸಾಗ್ಬಿಟ್ಟು. ಅಯ್ಯಯ್ಯಯ್ಯಯ್ಯ ಎದೊಳಮ್ ಯಾಕೆ ನಿನ್ ಮಗಳು ನೋಡು ಓತಾರೆ ನೀನಿಯ ಹೋಗ್ಲಿಲ್ವಾ? ಹಾ, ಕ್ಯಾಮೆ ಹುಡಿಕೊಬಿಟ್ಟು ಬರ್ತೀನಿ ಅಂತ ಹೇಳ್ಬಿಟ್ಟು ನೀನ್ ಇಲ್ಲಿ ಜೊಣ್ಣೆ ಮೇಯ್ಕೊಂಡು ಕುಂತಿದ್ಯಾ ನೋಡು. ನಮ್ ಸಂಪ್ರದಾಯದ ಪ್ರಕಾರ ಎಣ್ಣೆ ತರೋ ಮನೆಗೆ ಇರ್ಸ್ಕೊಳಂಗಿಲ್ಲ ನಾವು, ಆದ್ರೂ ನೀನ್ ಇರ್ಸ್ಕೊಂಡಿದೀವಿ. ಹಂಗಂತ ಸುಮ್ನೆ ಕೂರ್ಸಕಾಯ್ತದ ನಿನ್ನ? ನೋಡು ನನ್ ಮಾತ್ ಕೇಳಿ ಎದ್ದೋಗ್ ಸುಮ್ಕೆನನಿಯ, ಎದ್ದೋ ಕ್ಯಾಮೆ ಗಿಮೆ ಮಾಡ್ಕೊಂಡಿರೋಗು. ನೀನ್ ಹಿಂಗೆಲ್ಲ ಕುಂತ್ಕೊಬಿಟ್ರೆ ನಮ್ ಸಂಪ್ರದಾಯನ ನಾವು ಪಾಲ ಮಾಡ್ಬೇಕಾಯ್ತದೆ. ನಮ್ ಸಂಪ್ರದಾಯದ ಪ್ರಕಾರ ಹೇಳಿದ್ನಲ್ಲ, ಎಣ್ಣೆ ತೊರಿಲಿರ್ ಕುಡ್ದು ಅಂತ ಒಯ್ತಿರ್ಬೇಕು. ನಾನು ಏನ್ ಮಾಡ್ಲಿ ಬೀಗ್ರೆ, ನನ್ಗೇನ್ ಕೆಲ್ಸನೂ ಬರಲ್ವೇ. ಏನ್ ಕೆಲ್ಸ ಅಂತ ಮಾಡ್ಲಿ ನೀವೇ ಹೇಳಿ. ಒಂದ್ ಕೆಲ್ಸನ ಈ ಒಂದು ಕೆಲ್ಸನೂ ಬರಲ್ಲ ನಂಗೆ. ಮನೆ ಕೆಲ್ಸ ಬಿಟ್ಟು ನಾನು ಯಾವ ಕೆಲ್ಸನೂ ಕಲ್ತಿಲ್ಲ. ಅಯ್ಯೋಯ್ಯೋಯ್ಯಪ್ಪ, ಮನ್ ಕೆಲ್ಸ ಬಿಟ್ಟು ನೀನು ಬರಕಿಲ್ಲ ಅಂದ್ರೆ ಹೆಂಗೆ? ಹೋಗ್ಲಿ ಹೊಸ ಮೇಸ ಕಂತ ಇಂತವಕನ ಬರ್ತದ ನಿಂಗೆ? ಹೊಸ ಮೇಸದೆಲ್ಲ ಬರ್ತದ? ಆ ಅದು ನೀನೇನ್ ಅದಕ್ಕೆ ಹೋಗ್ಬಿಟ್ಟು ಬಾಯಿಗೆ ಹುಲ್ಲಿಕ್ಬಿಟ್ಟು ತಿನ್ನಿಸ್ಬೇಕೆ? ಹೊಡ್ಕೊಂಡು ಹೋಗ್ಬಿಟ್ಟು ಅಲ್ಲಿ ಬುಡಕ್ ಹಾಕಿಲ್ವೇ ನಿನಗೆ? ಆ ಬರ್ತದೆ ಅದೇನ್ ತೊಂದ್ರೆ ಇಲ್ಲ. ಮನೆಯಾಳಿಗಳು ನೀವಂತೂ ನನ್ನ ಮೊಮ್ಮಗು ನುರ್ಕೊಂಡು ಅರೆ ಮೇಯ್ತಿದ್ದೀರಾ. ಸಾವುಕಾರಾಗಬೇಕು ಜೀವನದಾಗೆ. ದುಡ್ಡೇನಿಯ ಮುಖ್ಯ. ದುಡ್ಡಿಲ್ಲ ಅಂತಂದ್ರೆ ಏನು ಇರಕ್ಕಿಲ್ಲ ಜೀವನದಾಗೆ. ಏನೇಳು, ದುಡ್ಡೇ ಮುಖ್ಯ, ದುಡ್ಡೇ ದೊಡ್ಡಪ್ಪ. ಹಾ ಸರಿನಾ? ಎದೊಳ್ಮೆ ಯಾಕೆ ಅದನ್ನ ಬರ್ತದಲ್ಲ ನಿಂಗೆ. ನಮ್ಮ ಮೊಮ್ಮಗ ಒಬ್ನೇ ದುಡಿಬೇಕು. 3 ಜನ ಕುಂತ್ಕೊಂಡು ತಿಂದ್ರೆ ಆಯ್ತದ? ನೀವು 3 ಜನನೂ ದುಡಿಬೇಕು. ನಾನು ದುಡಿತೀನಿ ಹೋಗಿ, ಸರಿನಾ? ಸಾವುಕಾರಾಗಬೇಕು. ಪೊದ್ದು ನಿನಗೆ ಬಂದ್ಬಿಟ್ಟು ನಿಮ್ಮನ್ನ ಕರಿಬೇಕು, ಬರ್ರಿ ಮನೆಗೆ ಅಂತ ಹೇಳ್ಬಿಟ್ಟು. ಸರಿ ಆಯ್ತು ತಗೊಳ್ಳಿ. ಯಾವ್ದನ ಕೆಲಸ ಸಿಕ್ಕಿದ್ರು ಹೋಯ್ತೀನಿ. ಸಿಗ ಗಂಟ ನೆಮ್ಮದಿ ಕುಂತ್ಕೊಳಕನ ಬಿಡಿ. ಏನ ಕುಂತ್ಕೊಳಕ್ ಬಿಡ್ಬೇಕನ್ನ? ಎದೊಳ್ಮೆ ಯಾಕೆ ಸಿಗ ಗಂಟ ಕುತ್ಕೊತಾಳಂತೆ? ಏನ್ ಕೆಲಸ ನಿಂಗೆ? ಪೋಸ್ಟಾಗಿ ಬಂದ್ಬಿಡ್ತದ ನಿಂಗೆ? ದೊಡ್ಡದಾಗ ಓದಿದ್ಯಾ ನೋಡಿ, ನಿನ್ ಪೋಸ್ಟ್ ಮೂಲಕ ಬಂದ್ಬಿಟ್ಟು ನಿಂಗೆ ಕೆಲಸ ಕರೀತಾರೆ. ಎದೊಳ್ಮೆ ಯಾಕೆ? ಅಮ್ಮ ಯಮ್ಮ ತಾಯಿ ಬಂದ? ಏನ್ ಕವರ ಒತ್ಕೊಂಡ್ಬಿಟ್ಟು ಬಂದಿದ್ಯಾ? ಏನ್ ಮಾಡ್ಬೇಕು ಅಂತ ಅನ್ಕೊಂಡಿದ್ಯಾ? ಹಾ, ಕೆಲಸ ಸಿಕ್ತ ನಿಂಗೆ? ಅದು ನಾನು ಸೀರೆ ಮಾರೋಣ ಅಂತ ಅನ್ಕೊಂಡಿದೀನಿ. ಸೀರೆ ಬಿಸ್ನೆಸ್ ಮಾಡೋಣ ಅಂತ ಹೇಳ್ಬಿಟ್ಟು ನಮ್ಮೂರ ಬಿಟ್ಬಿಟ್ಟು ಪಕ್ಕದವ್ರಿಗೆಲ್ಲನೂ ಎತ್ಕೊಂಡು ಹೋಗ್ಬಿಟ್ಟು ಮಾರಾಟ ಮಾಡ್ಕೊಂಡ್ಬಿಟ್ಟು ಬಂದ್ಬಿಡೋಣ ಅಂತ ಅನ್ಕೊಂಡಿದ್ದೀನಿ. ಈಗ ಒಂದು 8 ಸೀರೆ ತಗೊಬಿಟ್ಟು ಬಂದಿದ್ದೀನಿ. 8 ಸೀರೆನೂ ಮಾರ್ಬಿಟ್ರೆ ಒಳ್ಳೆ ದುಡ್ಡು ಸಿಗ್ತದೆ. ಬಂಡವಾಳ ಎಲ್ಲಿಂದ ಬಂತೆ ಮೂದೇವಿ ನಿಂಗೆ? ಯಾರೋ ಹಿಂಗೆ ನಮಗೆ ಬೇಕಿರೋರು ಕೊಟ್ರು. ನೋಡಿ, ನೀವೇನು ಯೋಚನೆ ಮಾಡಕ್ ಹೋಗ್ಬೇಡಿ. ನಾನು ಒಳ್ಳೆ ವ್ಯಾಪಾರ ಮಾಡ್ಕೊತೀನಿ. ಈಗ 8 ಸೀರೆ ಮಾರಿದ್ರೆ 2 ಸೀರೆ ದುಡ್ಡು ನನಗೆ, ಇನ್ನು ಉಳಿದಿರೋ 6 ಸೀರೆ ದುಡ್ಡು ಅವ್ರಿಗೆ. ಆ ಥರ ಬಿಸ್ನೆಸ್ ನಂದು. ಅಯ್ಯಪ್ಪ, ಕೊನೆಗೂ ಒಳ್ಳೆ ಬಿಸ್ನೆಸ್ ಹುಡುಕಬಿಟ್ಟಲ್ಲ, ಅಷ್ಟೇ ನೀಯೇ ಸಾಕು. ಇನ್ನು ಇದಕ್ಕಿನ್ನ ನನಗೆ ಇನ್ನೇನು ಬೇಕು ಹೇಳು? ನನ್ನ ಮೊಮ್ಮಗ ನೀನು ಸಂದಾಗ ದುಡ್ಡು ಟಾಪಾಗಿ ಬಂದ್ಬಿಟ್ರೆ ಅಷ್ಟೇ ನೀಯೇ ಸಾಕು. ನಿಮ್ಮ ಅಮ್ಮನೂ ಕರ್ಕೊಂಡು ಹೋಯ್ತಾ ಇದ್ದೀನಿ. ಇಲ್ಲೇ ಅದನ್ನ ಒಂದು ಕೆಲಸ ಕೊಡಿಸ್ಕೊಡ್ತೀನಿ. ಅಯ್ಯೋ, ನಮ್ಮಮ್ಮ ಏನು ಕೆಲ್ಸಕ್ಕೆ ಹೋಗ್ಬೇಕು? ನಾನು ಅದೇ ಅನ್ಕೋತಾ ಇದ್ದೆ. ನಿಮ್ಮ ಅಮ್ಮ ಸುಮ್ಮನೆ ಇಲ್ಲಿದ್ದು ಏನು ಮಾಡಬೇಕು? ಕೆಲ್ಸಕ್ಕೆ ಹೋಗಲ್ಲ, ಕಾರ್ಯಕ್ಕೆ ಹೋಗಲ್ಲ, 10 ರೂಪಾಯಿ ಕೆಲಸ ಮಾಡಲ್ಲ, ಏನು ಮಾಡಲ್ಲ. ಸುಮ್ಮನೆ ಬಿಯೋಸ್ಟ್ ಬಾಡಿ ಥರ ಕುಂತ್ಕೊಂಡಿರ್ತದಲ್ಲ, ಆತ ಸುಮ್ಮನೆ ನಿಮ್ಮ ಊರಿಗೆ ಕಳಿಸ್ಬಿಡೋಣ ಅಂತ ಅನ್ಕೊಂತಾ ಇದ್ದೆ. ಏನಂತೀರಾ ಬೀಗ್ರೆ? ಅಯ್ಯೋ ಬನ್ನಿ, ಅದ್ಯಾವುದೋ ಕೆಲಸ ಕೊಡಿಸ್ತೀನಿ ಅಂತ ಹೇಳಿದ್ರಲ್ಲ, ಅದನ್ನೇ ಏನಿಯ ಕೊಡಿಸಿ. ಆ ಕೆಲಸಕ್ಕೆ ಏನಿಯ ಹೋಯ್ತೀನಿ. ಹಬ್ಬಬ್ಬ, ಇವಾಗ ಬಂದು ದಾರಿಗೆ. ಬನ್ನಿ ಹೋಗನ್ ಬನ್ನಿ. ಏನವ ಡಿಂಗ್ರಿ ಬಿಲ್ಲಿ, ಉಸಾರ ವ್ಯಾಪಾರ ಮಾಡು. ದುಡ್ಡೆಲ್ಲ ದುಂದು ವೆಚ್ಚ ಮಾಡಕ್ ಹೋಗ್ಬೇಡ. ಹೊಸಿ ಉಸಾರ ಕೂಡಿಕ್ಕ. ಮುಂದೆ ಬೇಕಾಯ್ತದೆ, ಭಾಳ ಕಷ್ಟ ಜೀವನ ಬರ್ತದೆ ಮುಂದೆ. ಏನು ಸುಲಭ ಅಂತ ಅನ್ಕೋಬಿಟ್ಟ ಜೀವನ ಬೋಲು ಕಷ್ಟ ಇರ್ತದೆ. ಅವಾಗ ಎಲ್ಲನೂ ಬೋಲು ಉಪಯೋಗಕ್ಕೆ ಬರ್ತದೆ, ಸರಿನಾ? ಹುಷಾರಾಗಿ ಮಾಡಿಕ. ಎಲ್ಲ ದುಡ್ಡು ಖರ್ಚು ಮಾಡಿದಂಗೆ ಸಂಸಾರ ಕೆಲವು ಒಬ್ರಿಕ್ರಿ, ಉಳಿದಿರೋದೆಲ್ಲ ಉಳಿತಾಯ ಮಾಡಿ. ನಮ್ಮ ಮೊಮ್ಮಗನೂ ಕಷ್ಟ ಪಟ್ಬಿಟ್ಟು ಕೆಲಸ ಮಾಡ್ತಾವನಿ. ಎಲ್ಲ ಉದ್ಧಾರ ಆಯ್ತದ ಮನೆ. ಬಾರವಾ ಬೀಗ್ತವ, ಬಾ ಹೋಗೋಣ. ಮಗಳೇ, ನನ್ನ ಕೈಲಿ ಆಗಕ್ಕಿಲ್ಲ ಮಗಳೇ ಕೆಲಸ ಮಾಡೋಕ್ಕೆ. ಯಾರು ಮಾಡ್ತಾರೆ ಕೆಲಸನ? ಸುಸ್ತಾಯ್ತದೆ. ಬ್ಯಾಡ ಅಂದ್ರೂ ಮುದುಕಿ ಕೇಳಕ್ಕಿಲ್ಲ. ಹಾಳಾದ ಮುದುಕಿ, ದರಿದ್ರದ ಮುದುಕಿ, ಈಡಿಯಟ್ ಮುದುಕಿ, ಲೋಪರ್ ಮುದುಕಿ ನನ್ನೇನೇ ಕೆಲ್ಸಕ್ಕೆ ಕಳಿಸ್ತಾವಳೆ. ಏನು ಮಾಡೋದು ಅಂತಲೇ ನೀ ಗೊತ್ತಾಯ್ತಿಲ್ಲ. ಅಮ್ಮ, ಒಂದು 2 ದಿನ ಅಡ್ಜಸ್ಟ್ ಮಾಡ್ಕ. ಈ ಮುದುಕಿನ ಮನೆಯಿಂದ ನಾನು ಓಡಿಸ್ತೀನಿ. ಅದೇನು ಮಾಡ್ತೀವಿ? ಅರ್ಜೆಂಟಾಗಿ ಮಾಡೇ, ಇಲ್ಲ ನನ್ನ ತಿಥಿ ಆಗೋಗ್ಬಿಡ್ತದೆ ಇವಳಿಂದ. ನನ್ನ ತಿಥಿನೇ ನೀ ಮಾಡ್ಬಿಡ್ತಾಳೆ ಇವಳು. ಸರಿ ಇಲ್ಲ, ಮನೆಯಾಳಿ ಇವಳು, ಕಿತ್ತೋದಳು ಇವಳು, ಕೊಂತ್ರಿ ಇವಳು. ಯಪ್ಪ ಇವಳಂತೊಳು ಇದ್ಬಿಟ್ರೆ ಮನೆ ಹಾಳಾಗಿ ಹೋಗ್ಬಿಡ್ತದೆ. ನೋಡು, ಹೆಂಗನ ಮಾಡ್ಬಿಟ್ಟು ಅರ್ಜೆಂಟಾಗಿ ಇವಳನ್ನ ಮನೆಯಿಂದ ಹೆಂಗೆ ಈಚೆ ಕಡೆಗೆ ಹಾಕ್ಬೇಕು ಅಂತ ಹೇಳ್ಬಿಟ್ಟು ಪ್ಲಾನ್ ಮಾಡು. ಸರಿ ಕಣಮ್ಮ, ಈಗ ಹೋಗು. ನಾನು ಅಷ್ಟ ಕುಂತ್ಕೊಂಡು ಯೋಚನೆ ಮಾಡ್ತೀನಿ. ಈ ಮುದುಕಿನ ಹೆಂಗೆ ಮನೆಯಿಂದ ಕಳಿಸೋದು? ಯಾಳಾದ ಮುದುಕಿನ ಏನು ಮಾಡೋದು? ನನ್ನ ಗಂಡ ಈ ಮುದುಕಿನ ಬೈಕಬೇಕು. ಹಂಗೆ ಮಾಡಬೇಕಲ್ಲ. ನನ್ನ ಗಂಡ ಬೋಲ್ ನಂಬ್ತಾನೆ. ಆದರೆ ಏನು ಮಾಡೋದು? ನನ್ನ ಗಂಡನೂ ನಂಬ್ಕೊಡ್ದು, ಯಾರೂ ನಂಬ್ಕೊಡ್ದು. ಈ ಮುದುಕಿನ ಈಚೆ ಕಡೆ ಕಟ್ಟಬೇಕು. ಹೆಂಗೆ ಸಾಧ್ಯ? ಏನಾರ ಒಂದು ಪ್ಲಾನ್ ಮಾಡಲೇಬೇಕು. ನಾನು ನಮ್ಮಮ್ಮ ನೆಮ್ಮದಿಯಾಗಿರಬೇಕು ಅಂದರೆ ಈ ಮುದುಕಿ ಮನೆಯಾಗಿರಬಾರ್ದು. ಈ ಮುದುಕಿಗೆ ಒಂದು ಗತಿ ಕಾಣಿಸ್ತೀನಿ, ನೋಡ್ತಾ ಇರ್ರಿ. ನಮ್ಮ ಮನೆಗಿರೋ ಗಂಟ ನನಗೆ ನೆಮ್ಮದಿ ಇಲ್ಲ. ಇದು ನನ್ನ ಮೊಮ್ಮಗಳು ಮನೆ. ನಿನಗೇನು ಕೆಲಸ ಇಲ್ಲ ಅಂತ ಅನ್ನಕ್ಕಿಲ್ಲ, ಕೆಲಸ ಕೊಡ್ತಾರೆ. ನನ್ನ ಮೊಮ್ಮಗಳು ಮನೆ ಅಲ್ವಾ, ನಾವು ಬೀಗರಾಗಬೇಕಲ್ವಾ? ಅದಕ್ಕೆ ಹೊಸಿ ಹಂಗೆ ನೀನು ನಮ್ಮನ್ನು ಕಂಡ್ರೆ ಹೊಸಿ ಪೀರುತಿ ಶಾನೆ. ನೆಂಟ್ರು ಅಂತ ಹೇಳ್ತೀರಾ? ನನ್ನ ನೆಂಟ್ರು ಮನೆ ಕೆಲಸ ಮಾಡಿದ್ರೆ ಮುರುವಾದಿ ಇರ್ತದ?
ಎಂತದೇ ಮುರ್ವಾದಿ ದುಡ್ಡು ದುಡ್ಡು ಮುಖ್ಯ. ಇವ್ರ ಮನೆಯಾಗ ದುಡ್ಡು ಐತೆ, ನಮ್ಮ ತಾಗ ಮುರ್ವಾದಿ ಐತೆ. ಮುರ್ವಾದಿಯ ಕೊಡೋದು ದುಡ್ಡು ಇಸ್ಕೊಳ್ಳೋದು ಬಾಕ್ಸ್ ಮಾಡ್ತಿರ್ಬೇಕು ಅಷ್ಟೇನೆ. ನಿನ್ ಮುರ್ವಾದಿ ಇಕ್ಕಂಡೇನು ಹೊಟ್ಟೆ ತುಂಬಿಡ್ತದ ನಿಂಗೆ? ನಿಮ್ಗೂ ನಿನ್ನ ಮಗಳಿಗೆ ಇಬ್ರಿಗೂ ಸೇರಿ ಅಕ್ಕಿ ಅನ್ನ ಬೇಕು, ಹಂಗೆ ಉದುರು ಬಿಡ್ತದ. ನನ್ನ ಮೊಮ್ಮಗ ಫ್ಯೂಚರಾಗ ಸಂದಕ್ಕಿರೋದು ಬೇಡವಾ? ವಂಶೋದ್ಧಾರಕ ಅಂತ ಹೇಳ್ಬಿಟ್ಟು ಒಬ್ಬನೇ ಇರೋದು ನನಗಂತೂ. ಇನ್ನ ನನ್ನ ದೊಡ್ಡ ಮಗಂಗೂ ಬರೀ ಹೆಣ್ಮಕ್ಳೇನೆಯ. ಇನ್ನ ಇರೋದು ಇವನು ಒಬ್ಬ, ಇವನ್ಗೆ ಒಂದು ಹೆಣ್ಣು ಒಂದು ಗಂಡು. ನನ್ನ ವಂಶಕ್ಕಿರೋ ಇವನೇ ತಾನೇ ವಂಶೋದ್ಧಾರಕ. ಅವನು ಚೆನ್ನಾಗಿರ್ಬೇಕು. ಅವ್ನು ಚೆನ್ನಾಗಿದ್ದು ಅವ್ನಿಗೊಂದು ಗಂಡು ಮಗ ಆದರೆ ನಮ್ಮ ವಂಶ ಬೆಳೀತದೆ. ಎಲ್ಲ ಅಂದರೆ ನೀವಿಬ್ಬರು ಸೇರ್ಕೊಂಡು ನನ್ನ ಮೊಮ್ಮಗಂಗೆ ಏನಾರ ಮಾಡಿಬಿಟ್ರೆ ನಮ್ಮ ವಂಶ ಇಲ್ಲಿಗೆ ನಿಂತೋಗ್ಬಿಟ್ರೆ ಯಾಕೆ ಹೇಳು? ಬೇಡ 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 ಬೇಡ, ನಮ್ಮ ವಂಶ ಸಂದಾಗಿ ನಡಿಬೇಕು. ಅದಕ್ಕೆ ನೀನು ಕೆಲಸ ಕರ್ಕೊಂಬಿಟ್ಟು ಬಂದಿರೋದು. ನಿಂತ್ಕ ಸುಮ್ಕೇನೇನೆ. ಇವಳು ವಂಶ ಉದ್ಧಾರ ಆಗೋಕ್ಕೆ ನನ್ನ ಯಾಕೆ ಅಯ್ಯೋ ಅನ್ನಿಸ್ತಾಳೋ ಕಾಗೆ ಮುದುಕಿ. ಇವಳಂತೂ ಉದ್ಧಾರ ಆಗೋಕ್ಕಿಲ್ಲ ಬಿಡು. ವಂಶ ಉದ್ಧಾರ ಮಾಡ್ತಾಳಂತ ವಂಶ ಉದ್ಧಾರ. ಸಾವ್ಕಾರೇ 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 ಏನೋ ಮಾಡ್ತಾವ್ರೆ ಅನ್ನಿಸ್ತದೆ. ಕೂಗದ್ ಕೇಳಿಸ್ತಿಲ್ವೋ ಏನೋ. ಸಾವ್ಕಾರೇ ಓ ಬಾರಕ, ಬಾ ಕುಂತ್ಕ ಬಾ. ಅಯ್ಯೋ ಕುಂತ್ಕೊಳ್ಳೋದಿರ್ಲಿ ಸಾವ್ಕಾರೇ, ಹುಸಿ ಸಹಾಯ ಆಗ್ಬೇಕಿತ್ತು ನಿಮ್ಮಿಂದ. ಸಹಾಯನಾ? ಹೇಳಿ, ಏನ್ ಸಹಾಯ? ಏನಾದ್ರೂ ಪ್ರಾಬ್ಲಮ್ಮಾ? ಅಯ್ಯೋ ಪ್ರಾಬ್ಲಮ್ ನಿಮಗೆ ಗೊತ್ತಿಲ್ವಾ ನಮ್ದು ಏನು ಪ್ರಾಬ್ಲಮ್ ಅಂತ ಹೇಳ್ಬಿಟ್ಟು ಹುಸಿ ಹಂಗೋ ಹಿಂಗೋ ನನ್ನ ಮೊಮ್ಮಗನ್ನ ಪೊದ್ದು ಮನೆಯಿಂದ ಈಚೆ ಕಡೆಗೆ ಹಾಕ್ಬಿಟ್ಟವಳೆ. ಈಗ ನನ್ನ ಮೊಮ್ಮಗ ಜೀವನ ನಡೆಸ್ಬೇಕು, ಅದಕ್ಕೆ ಅಂತ ಹೇಳ್ಬಿಟ್ಟು ಒಬ್ಬನೇ ಒದಾಡ್ತಾ ಬಿದ್ದವನೆ. ಸ್ವಾಭಿಮಾನ ಶ್ಯಾನೆ ನಮ್ಮ ಫ್ಯಾಮಿಲಿಗೆ. ಹಂಗು ಹಿಂಗು ಯಾರ್ತಾಗೆ ಏನು ದುಡ್ಡು ಕೇಳಕ್ಕಿಲ್ಲ ಮಾಡೋಕ್ಕಿಲ್ಲ. ಅದಕ್ಕೆ ಒಂದು ಕೆಲಸ ಪಲ್ಸ ಅಂತ ಏನಾರ ಕೊಟ್ಬಿಟ್ರೆ ಜೀವನ ಸಂದಕ್ಕಿರ್ತದೆ. ಈಗ ನೋಡಿ ಇವರೇನೇನಿಯ ನನ್ನ ಮೊಮ್ಮಗನ ಎಂಡ್ರವಳಲ್ಲ ಅವ್ರ ಅಮ್ಮ ನಂಬಿಕೆ ಆಗಬೇಕು ಈ ಅಮ್ಮನೂ. ಅದಕ್ಕೆ ಕರ್ಕೊಂಬಿಟ್ಟು ಬಂದಿದ್ದೀನಿ. ನಿಮ್ಮದ್ರ ಹಾಗೆ ಏನಾರ ಹೊಸಿ ಎಮ್ಮೆ ದನ ಮೇಯ್ಸೋದು ಏನಾರ ಕೆಲಸಗಳು ಇರ್ತಾವಲ್ಲ, ಅದು ಏನಾರ ಇದ್ರೆ ಇವ ಅಮ್ಮಂಗೆ ಕೊಡ್ತೀರಾ? ಇವ ಅಮ್ಮ ಎಮ್ಮೆ ದನ ಎಲ್ಲ ಮೇಯಿಸ್ತಾಳೆ. ತಿಂಗಳಿಗೊಂದು ಕಿಸ ಇಷ್ಟು ದುಡ್ಡು ಅಂತ ಕೊಟ್ಬಿಡಿ ಸಾಕು, ನಮಗಿನ್ನೇನು ಕೇಳೋಕ್ಕಿಲ್ಲ. ಇದೇನ್ ಬ್ಯಾರ್ಯಾರ ಮನೆನೇ? ನಿಮ್ಮ ಮನೆ ಅಂತಾನೆ ನೀವು ಅನ್ಕೊಳ್ಳಿ. ಅದಕ್ಕೆಲ್ಲ ಸಂಕೋಚ ಯಾಕೆ? ಅಲ್ಲ, ಕೆಲಸ ಪಲ್ಸ ಅಂತ ಎಲ್ಲ ಯಾಕೆ? ಏನಾರ ಕಷ್ಟ ಇದ್ರೆ ಹೇಳಿ, ಸಹಾಯ ಮಾಡ್ತೀನಿ. ನೀವೊಂದು 50,000 ಕೊಡ್ತೀರಾ, ಲಕ್ಷ ಕೊಡ್ತೀರಾ? ಅಷ್ಟು ಬಿಟ್ರೆ ನೀವೇನು ಶಾನೆ ಕೊಡೋಕ್ಕಿಲ್ವಲ್ಲ ನಮಗೆ. 50,000 ರೂಪಾಯಿ ಲಕ್ಷದಾಗೆ ನೀವು ಎಷ್ಟು ದಿನ ಅಂತ ನಾವು ಜೀವನ ಮಾಡೋಕ್ಕಾಯ್ತದೆ? ಆಮೇಕಿನ ಮತ್ತೆ ಗೊತ್ತಿಗೆಟ್ಟೋರಂಗೆ ಆಯ್ತಾರೆ. ಅದಕ್ಕೆ ಹೇಳಿದ್ದು ಅದೆಲ್ಲ ಏನು ಬೇಡ. ಸುಮ್ಕೇನೆ ನೀ ಈಗ ಇವ ಅಮ್ಮಂಗೊಂದು ಕೆಲಸ ಕೊಟ್ಬಿಡಿ ಸಾಕು. ಏನಾರ ಕೆಲಸ ಕೊಡಿ, ಅಂತೂ ನಂಗೆ ತಿಂಗಳ ಸಂಬಳ ಬರಬೇಕು ಅಂತ ಕೆಲಸ ಕೊಡಿ. ನಿಮ್ಮ ಮಗ ಏನೋ ಬಿಸ್ನೆಸ್ ಅದು ಇದು ಅಂತ ಮಾಡ್ತಾವನಲ್ಲ, ಅದ್ರದ್ದು ಏನಾರ ಸಿಕ್ಕಿ ಹೇಳ್ಬಿಟ್ಟು ನಮ್ಮ ಬೀಗ್ರಿಗೊಂದು ಕೆಲಸ ಕೊಟ್ಬಿಟ್ಟು ಪುಣ್ಯ ಕಟ್ಕೊಬಿಡಿ ಸಾವ್ಕಾರೆ. ನಾನು ದಿನದಿಂದ ಅನ್ಕೋತಾ ಇದ್ನೋ ನಿಮ್ಮ ಹತ್ರಕ್ಕೆ ಬರಬೇಕು, ಕ್ಯಾಮೆ ಗಿಮೆ ಕೇಳಬೇಕು ಅಂತ. ಆಯ್ತಾನೆ ಇರಲಿಲ್ಲ. ಇವಾಗ ನಾ ಹೆಂಗೋ ಬಂದು ಕೇಳ್ತಾ ಇದ್ದೀನಿ. ಇಲ್ಲ ಅಂದಿದ್ದಂಗೆ ನಮ್ಮ ಬೀಗ್ತಿಗೊಂದು ಕೆಲಸ ಕೊಟ್ಬಿಡಿ. ಏನಕ್ಕ, ಏನ್ ಕೆಲಸ ಮಾಡ್ತೀಯ ನೀನು? ನೀವೇನು ಕೊಟ್ಟರು ಮಾಡ್ತಾಳೆ. ಬಚ್ಚಲು ಮನೆ ತೊಳಿ ಅಂದ್ರೆ ತೊಳಿತಾಳೆ. ನಮಗೆ ತಿಂಗಳ ಸಂಬಳ ಬೇಕಷ್ಟೇ. ನೀವೇನು ಮಾಡು ಅಂದ್ರೂ ಮಾಡ್ತಾಳೆ. ಸರಿ ಕಣಕ್ಕ, ಆಯ್ತು. ನಾಳೆಯಿಂದ ಬರೀ ಕೆಲ್ಸಕ್ಕೆ ನನ್ನ ಮಗಂಗೆ ಹೇಳ್ತೀನಿ. ನನ್ನ ಮಗಂದ ಅಲ್ಲೂ ಇಲ್ಲೂ ಕುರಿದು ಸೊಪ್ಪು ಹಾಕೋದು, ಆಮೇಲೆ ಹೊಸ ಮೇಯಿಸೋದು ಅವೆಲ್ಲ ಇದ್ದೇ ಇರ್ತದೆ. ಮನೆ ಒಳಗಡೆ ಕೆಲಸ ಮಾಡಕ್ಕೆ ನಾನು ಎಂಡ್ರು ನನ್ನ ಸೊಸೆ ಇಬ್ರು ಅವ್ರೆ. ನನ್ನ ಮಗಳು ಅವಳೇ ನೋಡ್ಕೊತಾಳೆ ಹೆಂಗೋನು. ಇನ್ನೇನಿದ್ರು ಹೊರಗಡೆ ಕೆಲಸನೇ ಇರೋದು. ಯಾಕೆ ಕುರಿ ಕೋಳಿ ಅಂತ ಇದು ಬಿಟ್ರೆ ಅದಕ್ಕೆ ಸಾಕು. ನನ್ನ ಮಗಂಗೆ ಹೇಳ್ತೀನಿ, ನನ್ನ ಮಗ ಸೇರ್ಸ್ಕೊತಾನೆ. ನಾಳೆಯಿಂದ ಬಂದ್ಬಿಡಿ ಕೆಲ್ಸಕ್ಕೆ. ಏಸ್ ಕೊಟ್ಟಿರ ಕಾಸು? ದಿನಕ್ಕೊಂದು 250 ರೂಪಾಯಿ ಹಂಗೋ ಇಲ್ಲ 300 ರೂಪಾಯಿ ಹಂಗೋ ಕೊಡ್ತೀನಿ. ಇಲ್ಲ ತಿಂಗ್ಳಿಗೊಂದು 7-8 ಸಾವಿರ ಕೊಡಂಗೆ ನನ್ನ ಮಗಂತಾಗ ಮಾತಾಡ್ತೀನಿ. ನಮ್ಮೂರಲ್ವೇ. ನಿಮ್ಮ ಹೊಟ್ಟೆ ತಣ್ಣಗಿರ್ಲಿ ಸಾವ್ಕಾರೆ. ಸರಿ ನಾನು ಬರ್ತೀನಿ. ನನ್ನ ಮೊಮ್ಮಗಳು ಏನಿಲ್ಲ ಅವಳ ಎಲ್ಲೋದ್ಲು ನೀದಿ? ಇಲ್ಲ ಇಲ್ಲ ಇಲ್ಲ, ಅವಳು ಎಲ್ಲ ಹೊರಗಡೆ ಹೋಗವಳೆ. ಬನ್ನಿ ಕುಂತ್ಕೊಳ್ಳಿ, ಊಟ ಮಾಡ್ಕೊಂಡು ಹೋಗಿರಂತ ಬರ್ರಿ. ಊಟ ಏನು ಬ್ಯಾಡ, ಒಂದು ಜೋಡ್ದಾಗ ಸಾಂಬಾರ್ ಹಾಕ್ಬಿಟ್ರೆ ಮನೆಗೆ ಹೋಗ್ಬಿಟ್ಟು ಹಂಗೇನಿ ಅನ್ನ ಮಾಡ್ಕೊಂಡು ತಿಂದ್ಬಿಡ್ತೀವಿ.